ಇನ್ನು ಬೇರೆ ಬೇರೆ ಉದ್ಯಮಗಳಿಗೂ ಕೂಡ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ತಟ್ಟುತ್ತಾ ಇರೋದು. ಅದರಲ್ಲಿ ಗ್ರಾನೈಟ್ ಉದ್ಯಮವೂ ಕೂಡ ಒಂದು. ಗ್ರಾನೈಟ್ ಉದ್ಯಮಕ್ಕೆ ಮಧ್ಯಪ್ರಾಚ್ಯ ಯುದ್ಧದ ಹೊಡೆತ ಬಿದ್ದಿದೆ. ಚಾಮರಾಜನಗರ ಜಿಲ್ಲೆಯಿಂದ ಕಪ್ಪು ಶಿಲೆ ರಫ್ತು ಸ್ಥಗಿತ ಆಗಿದೆ, ಎಕ್ಸ್ಪೋರ್ಟ್ ಸ್ಥಗಿತ ಆಗಿದೆ. ಗ್ರಾನೈಟ್ ಉದ್ಯಮ ನಂಬಿರುವಂತಹ ಸಾವಿರಾರು ಕಾರ್ಮಿಕರು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಮಧ್ಯಪ್ರಾಚ್ಯದ ಜೊತೆಗೆ ಅಮೆರಿಕ, ಯುರೋಪ್ ರಾಷ್ಟ್ರಗಳಿಗೆ ಗ್ರಾನೈಟ್ ರಫ್ತಾಗ್ತಾ ಇತ್ತು. ಬಟ್ ಈಗ ಯುದ್ಧದ ಪರಿಣಾಮದ ಕಾರಣಕ್ಕಾಗಿ ರಫ್ತು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಂಪೂರ್ಣವಾಗಿ ಸಪ್ಲೈ ಚೈನ್ ಡಿಸ್ಟರ್ಬ್ ಆಗಿರೋದು. ಇದರಿಂದಾಗಿ ಕಾರ್ಮಿಕರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದಲ್ಲೂ ಇದೇ ಉದ್ಯಮ ಪೆಟ್ಟು ತಿಂದಿತ್ತು. ಈಗ ಚೇತರಿಸಿಕೊಳ್ಳುತ್ತಿದೆ ಅನ್ನೋ ಹಂತದಲ್ಲಿ ಈ ಯುದ್ಧದ ಕಾರಣಕ್ಕಾಗಿ ಮತ್ತೆ ಸಮಸ್ಯೆ ಶುರುವಾಗಿದೆ. ಚಾಮರಾಜನಗರದಲ್ಲಿ ದೊಡ್ಡ ಬಿಸ್ನೆಸ್ಸು, ಮೊದಲನೇ ಬಿಸ್ನೆಸ್ಸು ಕರಿಕಲ್ಲೇ. ಕರಿಕಲ್ಲು ಉದ್ಯಮಿ ಇಲ್ಲ ಅಂತಂದರೆ ಭಾಳ ಕಷ್ಟ ಆಗುತ್ತೆ. ಕರಿಕಲ್ಲು ಚಾಮರಾಜನಗರ ಗಣಿಗಾರಿಕೆ ಎಕ್ಸ್ಪೋರ್ಟು ತುಂಬ ಎಕ್ಸ್ಪೋರ್ಟ್ ಆಗುತ್ತೆ. ಅಮೇರಿಕಾ, ಯುರೋಪು, ಎಲ್ಲ ದೇಶಗಳು ಕೂಡ ಎಕ್ಸ್ಪೋರ್ಟ್ ಆಗುತ್ತೆ. ಇಲ್ಲೂ ನಿಮಗೆ ಕೋವಿಡಲ್ಲೂ ಕೂಡ ನಮಗೆ ತುಂಬ ಹೊಡ್ತಾ ಬೀಳ್ತು ಕರಿಕಲ್ಲು. 2 ವರ್ಷ ಎಕ್ಸ್ಪೋರ್ಟ್ ಇಲ್ಲದೆ ತುಂಬ ನರಕಯಾತನೆ ಅನುಭವಿಸ್ಬಿಟ್ಟಿದ್ವಿ. ಸುಮಾರು 400-500 ಎಕರೆಯಲ್ಲಿ ಇವತ್ತು ಗಣಿಗಾರಿಕೆ ನಡೀತಾ ಇದೆ. ಈ ಗಣಿಗಾರಿಕೆನೇ ನಂಬ್ಕೊಂಡು ಸಾವಿರಾರು ಜನ ಕಾರ್ಮಿಕರು ಇದ್ರ ಜೊತೆಗಿದ್ದಾರೆ. ಈ ಗಣಿಗಾರಿಕೆನೇ ಇಲ್ಲ ಅಂತಂದರೆ ಮುಂದೆ ಒಂದಿನ ಹಿಂಗೆ ಮುಂದುವರೆದ್ರೆ ಗಣಿಗಾರಿಕೆ ನಿಂತು ಹೋದರೆ ಆ ಕಾರ್ಮಿಕರ ಗತಿ ಏನು? ನಾವು ಆ ಕೆಲಸದ ಕಾರ್ಮಿಕರಿಗೆ ಎಲ್ಲಿಂದ ಸಂಬಳ ಕೊಡೋದು? ತುಂಬ ಕಷ್ಟ ಆಗುತ್ತೆ. ಎಕ್ಸ್ಪೋರ್ಟ್ ಆಗ್ತಿರೋದು ಚಾಮರಾಜನಗರ ಜಿಲ್ಲೆ. ಅತಿ ಮುಖ್ಯವಾಗಿ ಅತಿ ಮುಖ್ಯವಾದ ಕರಿಕಲ್ಲು ಚಾಮರಾಜನಗರ ಜಿಲ್ಲೆದು. ತುಂಬ ಕ್ವಾಲಿಟಿ ಇರತಕ್ಕಂಥದ್ದು ಚಾಮರಾಜನಗರ ಜಿಲ್ಲೆ ಕರಿಕಲ್ಲು. ಯುದ್ಧ ನಿಲ್ಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಭಾಳ ತೊಂದರೆ ಅನುಭವಿಸ್ಬೇಕಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.